ಹಲೋ, ನಾನು ನಿಮ್ಮ ಮುನಿಷಾ ಗೌಡ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಟ್ಟಾನ್. ಸೊ ಇವತ್ತಿನ ವ್ಲಾಗ್ ಬಂದು ಮಕರ ಸಂಕ್ರಾಂತಿ. ನೀವು ನೋಡ್ಬೋದು ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಆ್ಯಂಡ್ ಇದಾದ್ಮೇಲೆ ನಾನು ಬಿಟ್ಸ್ನ ಹಾಕ್ತೀನಿ. ಸೊ ದಿನ ಪೂರ್ತಿ ನಾನು ಏನು ಮಾಡಿದೆ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ತೀನಿ. ಸೊ ಮುನಿಷಾ ಗೌಡ. ಸೊ ನಾಳೆ ಸಂಕ್ರಾಂತಿ ಇರೋದ್ರಿಂದ ಇವತ್ತು ಈ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಮಾವ ಏನ್ ಮಾಡ್ತಾ ಇದ್ದೀರಾ? ಕಳೆಕಾಯಿನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಎಸ್, ಏನ್ ಮಾಡಿದೆ ರಕ್ಷಕ್ ನೀನ್ ಇವತ್ತು? ಇವಾಗ ಅವರೆಕಾಯಿ ಬಿಡಿಸಿ ನಾನೇ ಕಂಪ್ಲೀಟ್ 2 ಕಿಲೋಸ್. ಅಷ್ಟೊಂದೇನಿರ್ಲಿಲ್ಲ ಅಲ್ವಾ ಮಾವ? 1.5 kg ಏನೋ ಇತ್ತು ಅಷ್ಟೇ. 400 grams ಕಡಿಮೆ. ನಾನು ಮತ್ತೆ ಎಲ್ಲ ಸೇರ್ಕೊಂಡು ಎಳ್ಳು ಬೆಲ್ಲಕ್ಕೆ ಇದೆಲ್ಲ ಮಾಡಿಟ್ಕೋತಾ ಇದೀವಿ. ನಂದು ಯಾವಾಗ ಸರ್ಜಾಪುರ ಕನ್ನಡ ಅಲ್ವಾ? ಕನ್ನಡ, ಹಾಸನ್ ಕನ್ನಡನೇ ಸೂಪರ್. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೋಡ್ಕೊಂಬರೋಣ ಕೆಳಗಡೆ ಏನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಹೌದು, ಬೆಳಿಗ್ಗೆ ಸ್ವಲ್ಪ ಇದು ತಿನ್ನಕ್ಕೂ ಆಗಲ್ಲ. ಮತ್ತೆ ರಂಗೋಲಿ ಹಾಕ್ತಾ ಇದ್ದಾರೆ, ಅದನ್ನ ನೋಡೋಣ ಅಂತ ಬಂದೆ. ನಾನು ಹಾಕೋಷ್ಟೊತ್ತಿಗೆ ನೀವು ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ರಂಗೋಲಿ ಮುಗಿಸ್ಬಿಡೋದು. ನಾನು ಹಂಗೆ ಇದ್ದೀನಿ. ಕರೆಕ್ಟ್ ಹೋಗಿದ್ದೀನಿ. ನಡಿಯಮ್ಮ, ಸ್ನಾನ ಮಾಡ್ಕೊಂಡ್ಬಂದ್ಬಿಡು. ನನ್ನ ಸ್ನಾನನೂ ಆಯ್ತು. ಈಗ ಸ್ಯಾರಿ ಇದನ್ನ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ. ಇದು ಆಕ್ಚುಲಿ ಬಂದು ಮೈಸೂರು ಸಿಲ್ಕ್ ಸ್ಯಾರಿ ನಾನು ತಗೊಂಡಿದ್ದು ಹನುಮಂತ ನಗರ ಅಂತ ಕರೀತಾರಲ್ಲ ಬ್ಯಾಂಗ್ಳೂರಲ್ಲಿ. ತಗೊಂಡೆ ಆಲ್ಮೋಸ್ಟ್ ತುಂಬ ತಿಂಗಳೇ ಆಗೋದು ಬಂತು. ನಾನು ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದಂಥ ಸ್ಯಾರಿ ಇದು. ಸರಿ, ಸಂಕ್ರಾಂತಿ ಹಬ್ಬಕ್ಕೆ ಎದಷ್ಟು ಸೀರೆ ತಗೊಳ್ಳ ಅಂತ ಯೋಚನೆ ಮಾಡೋ ಟೈಮಲ್ಲಿ ನನ್ನ ಹಸ್ಬೆಂಡ್ ನಾಪ್ಸಿದ್ರು. ಹಸ್ಬೆಂಡ್ ಇರೋದೇ ಅದಕ್ಕೆ ಅಲ್ವಾ, ಇಂಥದ್ನೆಲ್ಲ ನಾಪ್ಸಕ್ಕೆ. ತುಂಬಾ ಜನಕ್ಕೆ ಈ ತರ ಪ್ಲೀಟ್ ಮಾಡೋದು ಕಷ್ಟ. ತುಂಬಾ ಜನ ಏನು, ನಾನು ಕೂಡ ಅದ್ರಲ್ಲೊಬ್ಳು. ಈ ತರ ಪ್ಲೀಟ್ ಮಾಡಕ್ ನನಗೆ ಸ್ವಲ್ಪ ಕಷ್ಟ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಯಾವಾಗ್ಲೂ ಸಿಂಗಲ್ ಪಿನ್ ಸ್ಯಾರಿಗೆ ಹೋಗ್ತೀನಿ. ಸೊ ಅದು ಈಸಿ ಟು ಮ್ಯಾನೇಜ್ ಅಂತ ಅಂದ್ಬಿಟ್ಟು ಆ ಸಿಂಗಲ್ ಪಿನ್ ಸ್ಯಾರಿಲೂ ಕೂಡ ಈ ತರ ಹಿಂಗೆ ಓಪನ್ ಆಗಿಬಿಟ್ರೆ ಸ್ವಲ್ಪ ಕೆಲಸ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಸೊ ಅದಕ್ಕೆ ಏನು ಮಾಡ್ತೀನಿ, ಈ ಬಾರ್ಡರ್ ಇರುತ್ತೆ ಅಲ್ವಾ, ಈ ಬಾರ್ಡರ್ನ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಫೋಲ್ಡ್ ಮಾಡ್ಕೊಂಡು ಸೊ ಅವಾಗ ನೀವು ಹಿಂಗೆ ಕೈ ಬಿಟ್ರೂ ಕೂಡ ಇದು ಬೀಳೋದಿಲ್ಲ, ಇದು ಪಿನ್ ಹಾಗೆ ಇರುತ್ತೆ. ಸೊ ದ್ಯಾಟ್ ಈಸ್ ಈಸಿ ಟು ಮ್ಯಾನೇಜ್. ಇದು ಮೋಸ್ಟ್ಲಿ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲೆಲ್ಲ. ಬಟ್ ಈ ಥರ ನಾವು ಪ್ಲೀಟ್ಸ್ ಮಾಡಿ ಹಾಕೊಂತೀವಲ್ಲ, ಅದು ಸ್ವಲ್ಪ ಕಷ್ಟ. ಅದನ್ನ ಹೇಗೆ ಪ್ಲೀಟ್ ಮಾಡಿ ಹಾಕೊಳ್ಳೋದಂತ ನಾನು ಇವತ್ತು ತೋರಿಸ್ತೀನಿ. ಸಿಂಪಲ್. ಇವಾಗ ನಿಮ್ಗೆ ಎಷ್ಟು ಬೇಕು, ಇವಾಗ ಇಲ್ಲಿ ನಿಮಗೆ ಇದು ಇಲ್ಲಿಗೆ ಬಂದಿದೆ ಅಲ್ವಾ. ಸೊ ನಾನು ಹಾಕೋದು ಈ ರೀತಿ. ಸೊ ಈ ರೀತಿ ಹಾಕೋದ್ರಿಂದ ನಂದು ಬಾರ್ಡರ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿ ನಾನು ಪಿನ್ ಹಾಕ್ತಾ ಇದ್ದೀನಿ. ಸೊ ಇದನ್ನು ನೀವು ತಗೊಂಡು ಇದ್ರ ಅಳತೆಗೆ ಕರೆಕ್ಟಾಗಿ ಇದು ಸ್ಟ್ರೈಟಾಗಿ ಒಂದು ಸ್ವಲ್ಪ ಲೂಸ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಇದಿದೆ ಅಲ್ಲ ಇದನ್ನು ಬೇಕಾದ್ರೆ ಒಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಅಳತೆಗೆ ತಗೊಳ್ಳಿ ಸ್ಟ್ರೈಟಾಗಿ. ನೆಕ್ಸ್ಟ್ ಏನು ಮಾಡಿ ಗೊತ್ತಾ, ಇದನ್ನೊಂದು ಸ್ವಲ್ಪ ನೋಟಿಸ್ ಮಾಡ್ಕೊಳ್ಳಿ. ಇದೆಯಲ್ಲ, ಈ ಬಾರ್ಡರ್ ಈ ಕಡೆ ಫೇಸ್ ಆಗಬೇಕು. ಏನು ಮಾಡ್ತೀರಾ, ಇದು ಕರೆಕ್ಟಾಗಿ ನಮ್ಗೆ ಇಲ್ಲಿಗೆ ಬರುತ್ತೆ ಅಲ್ವಾ. ನೋಡಿ, ಕರೆಕ್ಟಾಗಿ ನಮ್ಗೆ ಇಲ್ಲಿಗೆ ಬರುತ್ತೆ ಅಲ್ವಾ. ಇದು ಬ್ಯಾಕ್ ಸೈಡ್ ಬಾರ್ಡರ್ ಇರುತ್ತೆ ಅಲ್ವಾ, ಆ ಜಾಗದಲ್ಲಿ ಅದರಲ್ಲಿ ಮತ್ತೆ ಇದು ಮತ್ತೆ ಇದನ್ನ ಇಟ್ಕೊಂಡು ಗ್ಯಾಪ್ ಕ್ರಿಯೇಟ್ ಮಾಡ್ಕೊಂಡು, ಈ ಥರ ಗ್ಯಾಪ್ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಫೋಲ್ಡಿಂಗ್ ಬಿಟ್ಟು ಈ ಥರ ಮಾಡ್ಕೊಳ್ಳಿ.
ಸೊ ಆಗೇನಾಗುತ್ತೆ ನೋಡಿ ಎಷ್ಟು ಈಸಿಯಲ್ಲಿ ಪ್ಲೀಟ್ಸ್ ಕುತ್ಕೊಳ್ಳುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗಬಹುದು, ಬಟ್ ಈಸಿಯೆಸ್ಟ್ ಆ್ಯಂಡ್ ಕ್ವಿಕೆಸ್ಟ್ ವೇ ಟು ಡೂ ಅ ಪ್ಲೀಟ್ಸ್ ಅಂತ ಹೇಳ್ಬೋದು. ಇದು ಹಾಕಿರೋ ಮೈಸೂರು ಸಿಲ್ಕ್ ಸ್ಯಾರಿ ಸ್ವಲ್ಪ ಈಸಿಯಾಗಿ ಬಂದಿದೆ. ರೇಷ್ಮೆ ಸೀರೆ ಆದರೆ ಒಬ್ರದ್ದು ಫಸ್ಟ್ ಟೈಮ್ ಏನಾದ್ರು ಟ್ರೈ ಮಾಡೋದಾದ್ರೆ ರೇಷ್ಮೆ ಸೀರೆ ಮೇಲೆ ಒಬ್ರದ್ದು ಹೆಲ್ಪ್ ತಗೊಂಡು ಮಾಡಿ, ಸ್ವಲ್ಪ ಸ್ಟ್ರೈಟಾಗಿ ಇಟ್ಕೊಂಡು ನೀಟಾಗಿ ಪ್ಲೀಟ್ ಮಾಡ್ಕೊಂಡು ಮಾಡಿ. ಇನ್ನು ಮಿಕ್ಕಿದ್ದನ್ನೆಲ್ಲ ನೀವು ಅಯರ್ನ್ ಮಾಡ್ಕೊಬೋದು. ಚಿಕ್ಕದು ಬೇಕಂದ್ರೆ ಚಿಕ್ಕದು, ದೊಡ್ಡದು ಬೇಕಂದ್ರೆ ದೊಡ್ಡದು. ಸೊ ಈ ರೀತಿಲಿ ನೀಟಾಗಿ ಬಂದು ಕುತ್ಕೊಳ್ಳುತ್ತೆ. ಸೊ ಪೊಂಗಲ್ ರೆಡಿ, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡಿದೀವಾ? ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಅದಕ್ಕೆ ಪಚಡಿ ಎಲ್ಲ ರೆಡಿ ಆಗಿದೆ. ಇನ್ನೊಂದ್ ಕಡೆ ನಮ್ದು ಕಡಲೆಕಾಯಿ ಕೂಡ ಬೇಯ್ತಾ ಇದೆ. ಮಗಣ್ಣ ಸ್ವಲ್ಪ ಬೇಕಾಗುತ್ತೆ. ನೀಟಾಗಿ ಹೇಳ್ಬೇಕು, ಕರೆಕ್ಟ್ ಆಗಿದೆ ಅಂತ. ಸುಮ್ಮನೆ ಸಾಕು. ಇವಾಗ ಸ್ವೀಟ್ ಪೊಂಗಲ್ ರೆಡಿ ಆಗ್ತಾ ಇದೆ. ಭಯಂಕರ ಖಾರ ಇದೆ. ನೀನೇ ಖಾರ ಇಲ್ಲ ಅಂದ್ರೆ ಪೆಪ್ಪರ್ ಸುದ್ನು ಖಾರ ಇಲ್ಲ ಅಂತ ತಾನೆ. ಭಯಂಕರ ಪೊಂಗಲ್ ಕೊನೆಗೂ ನನ್ನ ಫಿಟ್ ಚೆಕ್ ಹಾಕೊಂಡಿದ್ದೀನಿ. ಆರ್ಡರ್ ಹಾಕಿದ್ದೀರಮ್ಮ. ಪ್ರೀತಿ ಫಸ್ಟ್, ಪ್ರೀತಿ ಸೆಕೆಂಡ್, ಥರ್ಡ್, ನನಗೆ ಜಾಸ್ತಿ ಅಲ್ಲ. ಅದು ಉಲ್ಟಾ ಬಂದಿದೆ ಅಷ್ಟೇ. ಎಳ್ಳು ಬೆಲ್ಲ ತಿಂದಿ ಒಳ್ಳೆ ಮಾತಾಡಿ. ಇದನ್ನು ಕೂಡ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮ ಮನೆಗೆ ಹೊರಟ್ವಿ. ಅಲ್ಲಿ ಊಟಕ್ಕೆ ಕರೆದಿದ್ದಾರೆ ನಮ್ಮಮ್ಮ. ಅದಕ್ಕೆ ಊಟ ಮಾಡಿಕೊಂಡು ಇನ್ನು ಮಿಕ್ಕಿದ್ದ ರಕ್ಷಕ್ ಕಸಿನ್ಸ್ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಅಮ್ಮ ಮನೆಗೆ ಬರ್ತಾ ಇದೀವಿ. ಇಲ್ಲಿಗೆ ಫಸ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಕಬ್ಬು, ಎಳ್ಳು, ಸ್ವಲ್ಪ ಅರಿಶಿನ ಕುಂಕುಮ ಅದೆಲ್ಲ ತಗೊಂಡು ಅಮ್ಮ ಮತ್ತೆ ಅಕ್ಕನೂ ಇಲ್ಲೇನಲ್ಲ ಅವ್ರಿಗೂ ಕೊಟ್ಬಿಟ್ಟು ಹೋಗೋಣ. ಗಟ್ಟಿಗೆ ನನಗೆ ಯಾತ ಬೇಜಾರಿದೆ, ರಕ್ಷಕ್ ನೋಡೋರು ಬೇಜಾರಾಗುತ್ತೆ. ಥ್ಯಾಂಕ್ ಯು. ಸೊ ಇವನಿಬ್ರು ಎಲ್ಲ ನಾನು ನಿಂದಲ್ಲ ತಾಳಿ ತಾಳಿ ಇದೆ ಬಟ್ ಯಾರಿಗೂ ಗೊತ್ತಾಗಲ್ಲ ತಾಳಿ ಇರ್ತಾ ಪ್ರಾಬ್ಲಮ್. ಮನ್ಸಲ್ಲಿ ಮದುವೆ ಆಗಿದ್ದೀನಿ. ನೀನ್ ಏನ್ ಮಾಡ್ಲಿ ರಕ್ಷಕ್? ನಾನು ತಾಳಿ ಹಾಕಿದ್ರೆ ಯಾರಿಗೂ ಗೊತ್ತಾಗಲ್ಲ, ಕೇರಳ ಕಬ್ಬಿಬ್ರಿಗೆ ಸೇರುವ ಎರಡು ತಂದಿಲ್ಲ. ಆಶೀರ್ವಾದ ತಗೋ. ಅವೆಲ್ಲ ಏನಿಲ್ಲ. ಫಸ್ಟ್ ಬೀಳು. ಆಶೀರ್ವಾದ ಮಾಡ್ಬೇಕು. 2 years ಬಿಟ್ಟು ಬೇಗ ಮಗು ಆಗ್ಲಿ. 2 years ಅಲ್ಲ, 1 year ರಕ್ಷಕ್ಕೋಸ್ಕರ. ಚಿಕ್ಕಪ್ಪಂದಿರ ಮನೆಗೆ ಬಂದಿದ್ದೀವಿ ನಾವು, ವಿಚ್ ಇಸ್ ಬೇಸಿಕಲಿ ಮೈ ಚಿಕ್ಕ ಮಾವ ಅಂಡ್ ಸೆಕೆಂಡ್ ಮಾವ ಮನೆಗೆ ಬಂದಿದ್ದೀವಿ. ರಂಗೋಲಿ ತೋರ್ಸು. ಇವ್ರು ಏನ್ ಚೆನ್ನಾಗಿ ರಂಗೋಲಿ ಹಾಕಿದ್ರು ನೋಡು. ನಮಸ್ಕೇನಿಲ್ಲ, ಇವರೆಲ್ಲ ರಕ್ಷಕ್ ಕಸಿನ್ಸ್ ಹೇಳಕ್ ಮಾತ್ರ, ಬಟ್ ನನ್ ಕಸಿನ್. ಸೊ ನಂಗೆ ಇವ್ರ ಮನೆ ಒಂದೇ ಒಂದು ತುಂಬಾ ಇಷ್ಟ. ಏನ್ ಗೊತ್ತಾ? ಈ ಫೋಟೋ. ಫಸ್ಟ್ ಚಿಕ್ಕಪ್ಪ ಮನೆ, ಇದ್ರ ಮೇಲೆ ಇವ್ರ ಮನೆ ಇದ್ದಿದ್ದು. ಇಲ್ಲಿ ಹೋಗೋಣ ಬನ್ನಿ. ಸಂಕ್ರಾಂತಿ. Thank you so much. Happy Sankranti. Happy ಸಂಕ್ರಾಂತಿ. Bye bye.
ಅಜ್ಜಿ ಮನೆಗೆ ಬಂದಿದ್ದೀವಿ. ಹ್ಯಾಪಿ ಸಂಕ್ರಾಂತಿ. ಕೊಡ್ತೀನಿ. ಸೊ ಇವರೆಲ್ಲರ ಮನೆಗೂ ನಾವು ಎಳ್ಳು ಬೆಲ್ಲ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ನಾವು ನಮ್ಮ ಮನೆಗೆ ಹೊರಟ್ವಿ. ಯಾಕಂದರೆ ನಮ್ಮ ಮನೆಗೂ ಕೂಡ ಅವ್ರ ಚಿಕ್ಕಮ್ಮದಿರು ಮತ್ತು ಅವ್ರ ಅತ್ತೆದಿರೆಲ್ಲ ಬಂದಿದ್ರು. ಸೊ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ. ಸೊ ಈ ರೀತಿ ನಮ್ಮ ಸಂಕ್ರಾಂತಿನ ಮುಗಿಸ್ದೆ. ಸೊ ನಿಮ್ದು ಈ ವರ್ಷದ ಸಂಕ್ರಾಂತಿ ಹೇಗೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ನೀವೇನಾದರೂ ವಿಡಿಯೋ ಕೂಡ ಮಾಡಿದರೆ ಆ ಲಿಂಕ್ನು ಕೂಡ ಅಟ್ಯಾಚ್ ಮಾಡಿ ನಾನು ನೋಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಾಕಷ್ಟು ಲವ್ ತೋರಿಸ್ತೀರಿ ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನು ಆದಷ್ಟು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಬಾಯ್.